ಆರಂಭವಾಗಿದೆ. ನಮ್ಮ ಜೊತೆ ಮಾತಾಡಲಿಕ್ಕೆ ಕಾರ್ಯನಿರ್ವಾಹಕ ಅಧಿಕಾರಿಗಳಂತಹ ರೂಪ ಅವರು ಇದ್ದಾರೆ. ಅವ್ರನ್ನ ಮಾತಾಡ್ಸೋಕೆ ಮೇಡಮ್, ದಸರಾ ಹಬ್ಬದ ತಯಾರಿ ಹೇಗಿದೆ ಮೇಡಮ್? ಎಲ್ಲ ಚೆನ್ನಾಗಿ ನಡೀತಾ ಇದೆ. ಈಗ ಬೆಳಗ್ಗೆ 8:15ಗೆ ಸಾಹೇಬರು, CM ಸಾಹೇಬರು ಮತ್ತು ಉದ್ಘಾಟಕರು ಎಲ್ಲ ಜಿಲ್ಲಾಡಳಿತದ ಪರವಾಗಿ ಅವರನ್ನು ಸ್ವಾಗತ ಮಾಡಲಾಗಿದೆ. ಅವ್ರು 8:30ಗೆ ನಮಗೆ ಇಲ್ಲಿ ನಿರೀಕ್ಷೆ ಇದೆ. ನಮಗೆ 9:15ಗೆ ಸ್ಟೇಜ್ ಪ್ರೋಗ್ರಾಮ್, ಅಮ್ಮನವರ ದರ್ಶನ ಮಾಡಿದ ನಂತರ ಸ್ಟೇಜ್ ಪ್ರೋಗ್ರಾಮಿಗೆ ಎಲ್ಲ ಸಿದ್ಧತೆಯನ್ನು ಮಾಡ್ಕೊಂಡಿದ್ದೇವೆ. ಸ್ಟೇಜ್ ಪ್ರೋಗ್ರಾಮು 8:15ರಿಂದ 8:20 ಒಳಗಡೆ ಶುರು ಆಗುತ್ತೆ. ಏನೆಲ್ಲ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ರು? ಎಲ್ಲ ರೀತಿಯ ಸಿದ್ಧತೆ, ಸ್ಟೇಜ್ ಪ್ರೋಗ್ರಾಮ್ಗೆ ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡ್ಕೊಂಡಿದ್ದೇವೆ. ಇಲ್ಲಿ ಒಳಗಡೆ ಕೂಡ ಅಷ್ಟೇ ಅವರಿಗೆ ಬೇಕಾಗಿರುವಂತಹ ಸಾಂಪ್ರದಾಯಿಕವಾಗಿ ನಾವು ಹೇಗೆ ಅವರನ್ನು ಉದ್ಘಾಟನೆಗೆ ಸಾಂಪ್ರದಾಯಿಕವಾಗಿ ಹೇಗೆ ತಯಾರಿಗಳನ್ನು ಮಾಡ್ಕೋಬೇಕು ಎಲ್ಲ ತಯಾರಿಯನ್ನು ಮಾಡ್ಕೊಂಡಿದ್ದೇವೆ. ದಸರಾ ಉದ್ಘಾಟಕರು ಕೂಡ ಬರ್ತಾರೆ ಮೇಡಮ್. ಪೂಜೆ ವಿಧಿವಿಧಾನಗಳೆಲ್ಲ ಇಲ್ಲಿ ಒಳಗಡೆ ಹೇಗೆ ನಡೀತದೆ? ಸಾಂಪ್ರದಾಯಿಕವಾಗಿ ಹೇಗೆ ಪ್ರತಿ ವರ್ಷವೂ ನಡೆಯುತ್ತೋ ಅದೇ ರೀತಿಯಲ್ಲಿದೆ. ನಿನ್ನೆ ಕೂಡ ಬಂದು ಹೋಗಿದ್ದಾರೆ ಹಂಪನವರು. ಇವತ್ತು ಕೂಡ ಅವರಿಗೆ ಸಾಂಪ್ರದಾಯಿಕವಾಗಿ ಉದ್ಘಾಟಕರಿಗೆ ಪೂರ್ಣ ಕುಂಭ ಸ್ವಾಗತ ನೀಡುವ ಮೂಲಕ ನಾವು ವ್ಯವಸ್ಥೆ ಇದೆ ಮೇಡಮ್. ಎಲ್ಲಿ ಬೆಟ್ಟಕ್ಕೆ ಮೇಲ್ಗಡೆ ಕೂರ್ಲಿಕ್ಕೆ ಸುಮಾರು 300ರಿಂದ 500 ಜನಕ್ಕೆ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಥ್ಯಾಂಕ್ ಯು. ಇದಿಷ್ಟು ಕಾರ್ಯನಿರ್ವಹಣಾ ಅಧಿಕಾರಿಗಳಂತಹ ರೂಪ ಅವರ ಮಾತು. ರಘುನಂದನ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್ ಮೈಸೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.